birthday to Arun Kumar. Happy birthday to you. Hooray! Hooray! How old are you? Me, 25. How dare you lie? 25. Mommy, 25. ಮಮ್ಮಿಗೆ 30. ಎಲ್ಲಿ ಹೋಗ್ತಿದ್ಯಾ? ಇವಾಗ ಮೌಂಟ್ ಬುಲ್ಲರ್ ಹೋಗ್ತಿದ್ವಿ. ಹೋಗ್ತಾ ಇದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ಸ್ಪೆಷಲಿನ ವ್ಲಾಗ್ ಅಂತ ಅಂದರೆ ದ ವ್ಲಾಗ್ ಸ್ಪೆಷಲ್ ಪರ್ಸನ್ ಈಸ್ ಇಯರ್. ಅರುಣ್ ಬರ್ಡೇ ಸೆಲಿಬ್ರೇಷನ್ಸ್ ಎಲ್ಲ ಯಾವ ರೀತಿ ಇತ್ತು, ಮತ್ತು ಅವ್ರ ಬರ್ಡೇ ದಿವಸನೇ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ. ಆ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಅದು ಯಾವ ಪ್ಲೇಸ್ ಅಂತ ನೀವು ಈ ವ್ಲಾಗ್ ಮುಖಾಂತರ ನೋಡ್ಬೋದು. ನಿಮ್ಮನ್ನಾಗಲೇ ಆ ಥರ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಿದ್ದೀನಿ. ಇವತ್ತು ಅದಕ್ಕಿಂತ ಪೀಕ್ ಆಗಿರೋಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಆ ಪ್ಲೇಸ್ ಯಾವುದು ಮತ್ತು ಅರುಣ್ ಬರ್ಡೇ ಸೆಲಿಬ್ರೇಷನ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಈ ಬರ್ಡೇ ಕೇಕ್ ಬಂದು ಕೇಕ್ ಗುರೂಸಿಂದ. ನಾನು ಕೇಕ್ಸ್ನ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದರಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಕೇಕ್ ಗುರೂಸ್ ತುಂಬಾ ಇಷ್ಟ ಆಯಿತು. ಇದು ಬಂದು ಮ್ಯಾಂಗೋ ಫ್ಲೇವರ್, ಅರುಣ್ಗೂ ಇಷ್ಟ ಆಯಿತು. ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಅರುಣ್ ಕುಮಾರ್, happy birthday to you. Hooray! Hooray! How old are you? Me, 25. How dare you lie? 25. Mommy, 25. ಮಮ್ಮಿಗೆ 30. I born on 95. 25? For your cutting. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅರುಣ್ ಕುಮಾರ್, ಹ್ಯಾಪಿ ಬರ್ಡೇ ಟು ಯು. ಯಾವ ಕೈಯಲ್ಲಿ ರೋಶ್ನಿ ತಿನ್ಸೋದು? Sorry. ಕೈ ತೊಳೆದಾ? ಯಪ್ಪ ಅವಳ ಕೈಯ ತೊಳ್ದಿ. ಇಪಿಪ್ ಹೂರೇ. ಏನ್ ಬರ್ಗೆತಾರೆ? ಅಯ್ಯೋ ರಾಮ. ಗಿಫ್ಟ್ ಅಂತ ಅವರಿಗೆ ಕ್ಯೂರಿಯಾಸಿಟಿ ಇದೆಯೋ ಇಲ್ವೋ, ಇವಳಂತೂ ಎಷ್ಟು ಮಾಡ್ತಾ ಇದ್ಲು ಅಂತಂದ್ರೆ I knew you like blue. Blue. ಗೋಡೆ ಗಡಿಯಾರ ತಾವು ಕೊಬ್ಬು ತಾನೆ ಜನಕ್ಕೆ. Special because it has a fat. ಗೋಡೆ ಗಡಿಯಾರ ಅಂತ ತಗಳೆ ವಾಪಸ್ ಕೊಡೋಣ. ತಗೊಂಡು ವಾಪಸ್ ಬಾ. ನಾವೇನೋ ಪ್ರೀತಿಯಿಂದ ವಾಚ್ ಇಷ್ಟ ಆಗುತ್ತೆ ಅಂತ ತಗೊಂಬಂದು ಕೊಟ್ರೆ ಗೋಡೆ ಗಡಿಯಾರ ಅಂತ ಹೇಳ್ತಾರೆ. ಜನಕ್ಕೆ ಇನ್ನೇನು ತಂದು ಕೊಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇದಾದಮೇಲೆ ಮೌಂಟ್ ಬುಲ್ಲರ್ಗೆ ಹೋಗ್ತಾ ಇದ್ದೀವಿ. ಸೊ ಮೌಂಟ್ ಬುಲ್ಲರ್, ನೀವೆಲ್ಲ ಮೌಂಟ್ ಬೋಬೋ ಒಂದು ವ್ಲಾಗ್ ನೋಡಿರ್ತೀರಾ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಮೌಂಟ್ ಬಾಬೋ ಬಂದು ಒಂದು 2 hours ಏನೋ ಅಷ್ಟೇ ನಮ್ಮ ಮನೆಯಿಂದ ಜರ್ನಿ. ಆದರೆ ಈ ಮೌಂಟ್ ಬುಲ್ಲರ್ ಬಂದು ನಾವು ಒಂದು 7 years ಬ್ಯಾಕ್ ಏನೋ ಹೋಗಿದ್ವಿ. ನಮ್ಮ ಮನೆಯಿಂದ ಒಂದು 4 to 5 hours ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಜರ್ನಿನೇ ಸಾಕಾಗುತ್ತೆ. ಬಟ್ ನಾವೆಲ್ಲ ಹೋಗಿದ್ದು ಒಂದೇ ವ್ಯಾನಲ್ಲಿ ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೇ ವ್ಯಾನಲ್ಲಿ ಹೋಗಿದ್ವಿ. ಅದಂತೂ ತುಂಬ ಫನ್ನಾಗಿತ್ತು. ಎಲ್ಲ ಮಕ್ಕಳುಗಳೆಲ್ಲ ಸೇರಿ ಎಲ್ಲ ಚೆಂದ ಎಂಜಾಯ್ ಮಾಡಿದ್ವಿ. ಮತ್ತು ಮೌಂಟ್ ಬುಲ್ಲರ್ ಕತೆ ಏನಾಯಿತು, ಹೇಗಿತ್ತು ಅಂತ ಅದೆಲ್ಲ ನೀವು ಹೇಗಿತ್ತು ಅಂತ ಈ ವ್ಲಾಗ್ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಒಂದು ವ್ಯಾನಲ್ಲಿ ಎಲ್ಲರೂ ನಮಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ನಾವು ಇಂಡಿಯಾದಲ್ಲಿ ಎಲ್ಲೋ ಟ್ರಿಪ್ಗೆ ಹೋಗ್ತಿದ್ದೀವೇನೋ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಎಲ್ಲ ಈ ಇಂಡಿವಿಜುವಲ್ ಕಾರ್ಸಲ್ಲೆಲ್ಲ ಹೋಗೋವಂಥ ರೂಢಿ. ಸೊ ಇಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ವ್ಯಾನಲ್ಲಿ ಹೋಗಿದ್ದಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಬಿಟ್ಟಿದ್ವಿ, 5 ಗಂಟೆಗೆ ಎಲ್ಲ ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಇಂಡಿಯನ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲೇ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ಅಲ್ಲೇ ಇಂಡಿಯನ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗಿದ್ದಂಥ ಬ್ರೇಕ್ಫಾಸ್ಟ್ ಇದು. ಸೊ ಇಡ್ಲಿ, ದೋಸೆ ಮತ್ತು ಉಪ್ಮಾ ಎಲ್ಲ ಚಟ್ನಿ ಅದನ್ನೆಲ್ಲ ತೊಗೊಂಡೋಗಿದ್ವಿ. ಸೊ ಎಲ್ಲ ತಿಂದ್ಕೊಂಡು ಹೊರಟ್ವಿ ಮೌಂಟ್ ಬುಲ್ಲರ್ನ ನೋಡಲಿಕ್ಕೆ. ಸೊ ನಾವು 7 years ಬ್ಯಾಕ್ ಹೋಗಿದ್ದಾಗ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ತುಂಬಾ ಚೇಂಜಸ್ ಕಾಣಿಸ್ತು ನಮಗೆ. ಏನು ಚೇಂಜಸ್ ಅಂದರೆ ತುಂಬ ಒಂಥರ ಮನಿ ಮೈಂಡೆಡ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ತುಂಬ ಒಂಥರ ಬಿಸ್ನೆಸ್ ಥರನೇ ಮಾಡ್ತಿದ್ದಾರೆ ಎಲ್ಲನೂ.
ಮಕ್ಳಿಗೆ ಆಟ ಆಡಲಿಕ್ಕೆ ಆಗ್ತಾಯಿರಲಿಲ್ಲ, ಒಂಥರ ತುಂಬ ಡೊಮೆಸ್ಟಿಕ್ ಆಗಿಬಿಡ್ತು ಅಂತ ಅನ್ನಿಸ್ತು. ಸೊ ಪೀಕ್ ವಿಂಟರಲ್ಲಿ ಹೋಗಿರೋ ಕಾರಣ ತುಂಬಾ ಸ್ನೋ ಆಯಿತು, ತುಂಬಾ ಚಳಿ ಆಯಿತು. ಚಿಕ್ಕ ಮಕ್ಳುಗಳ್ನ ಕರ್ಕೊಂಡು ಹೋದಾಗಂತೂ ತುಂಬಾ ಕಷ್ಟ ಆಯಿತು. ಆ್ಯಕ್ಚುಲಿ ನಮ್ಮ ಗ್ರೂಪಲ್ಲಿ ಚಿಕ್ಕ ಮಗುನ ಕರ್ಕೊಂಬಂದಿದ್ರು, ಅವ್ರಿಗಂತೂ ತುಂಬಾ ಕಷ್ಟ ಆಯಿತು. ನಮಗೆ ಅಷ್ಟು ಚಳಿ ಆಗ್ತಿರ್ಬೇಕಾದ್ರೆ ಮಗುಗೆ ಇನ್ನೆಷ್ಟು ಚಳಿ ಆಗ್ಬೋದು. ಸೊ ಯಾರೂ ಜುಲೈಯಲ್ಲಿ ಮಾತ್ರ ಹೋಗಬೇಡಿ, ತುಂಬಾ ಚಳಿ ಆಗುತ್ತೆ. ಆಗಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಪೀಕ್ ವಿಂಟರ್ ಇದು. ಸೊ ಮೌಂಟ್ ಬುಲ್ಲರ್ಗೆ ಹೋದಾಗ ನಮಗಲ್ಲಿ ಒಂದು ಸರ್ಪ್ರೈಸ್ ಇತ್ತು. ಅದೇನು ಸರ್ಪ್ರೈಸು ಅಂತ ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಈ ಸ್ಪಾಟಿಗೆ ಬಂದ್ವಿ. ಸೊ ಈ ಸ್ಪಾಟಲ್ಲಿ ಏನೇನಾಗುತ್ತೆ ಅಂತಂದರೆ, ನಾವು ಎಲ್ಲ ಐಟಮ್ನ ಹೈಯರ್ ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ಬಾಡಿಗೆಗೆ ತೊಗೊಳ್ಳೋ ಅಂಥದ್ದು. ಏನೇನು ಬಾಡಿಗೆಗೆ ತೊಗೋಬೋದು ಅಲ್ಲಿ ಆಟ ಆಡೋವಂಥ ವಸ್ತುಗಳು, ಟಬೋಗನ್ಸ್ ಅಂತ ಹೇಳ್ತಾರೆ, ಮತ್ತು ಸ್ಕೇಟಿಂಗ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಇಲ್ಲಿ ಹೈರ್ ಮಾಡೋ ಅಂಥದ್ದು. ಮತ್ತು ಇಲ್ಲಿ ಬೂಟ್ಸ್, ಮತ್ತು ಅಲ್ಲಿ ಹಾಕ್ಕೊಳ್ಳೋವಂಥ ಐಸಲ್ಲಿ ಹಾಕ್ಕೊಳ್ಳೋವಂಥ ಡ್ರೆಸ್ಗಳು, ಬಿನಿಗಳು, ನಾವು ನಾರ್ಮಲ್ ಡ್ರೆಸ್ಸಲ್ಲಿ ಅಲ್ಲಿ ಹಾಕ್ಕೊಂಡು ಸರ್ವೈವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಸ್ಪೆಷಲ್ ಆದಂಥ ಬಟ್ಟೆಗಳಿರ್ತವೆ, ಮತ್ತು ಬೂಟ್ಸ್ಗಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾವು ಹೈರ್ ಮಾಡ್ಕೊಬೇಕು. ಅದನ್ನೆಲ್ಲ ಒನ್ ಟೈಮ್ ನೀವು ಒಂದು ಅಡಲ್ಟ್ಗೆ, ಫಾರ್ ಎಕ್ಸಾಂಪಲ್ ಅಡಲ್ಟ್ಗೆ ಎಷ್ಟಾಯಿತು ನಮಗೆ, $40 ಆಯಿತು. ಸೊ ಗ್ಲೌಸು ಅದೆಲ್ಲ ಸ್ಪೆಷಲಾಗಿ ಅಲ್ಲೇ ಸಿಗೋವಂಥದ್ದು. ನೀವು ಬೇಕಾದ್ರೆ ನೀವೇ ಓನಾಗಿ ಪರ್ಚೇಸ್ ಮಾಡ್ಬೋದು ಗ್ಲೌಸ್ನೆಲ್ಲ. ಮತ್ತು ನೀವು ಡ್ರೆಸ್ಗಳನ್ನೂ ಅಲ್ಲಿ ಹೈಯರ್ ಮಾಡಿಕೊಂಡು ಎಲ್ಲ ಏಜ್ ಮಕ್ಳುಗಳಿಗೂ, ಎಲ್ಲ ದೊಡ್ಡವ್ರಿಗೂ, ಎಲ್ಲ ಸೈಜಲ್ಲೂ ಸಿಗೋವಂಥದ್ದು. ಸೊ ಕೊನೆಗೂ ಬಂದ್ವಿ ಮೌಂಟ್ ಬುಲ್ಲರ್ಗೆ. ಸೊ ನಾವೀಗ ಹೋಗ್ತಿದ್ದ ಹಾಗೆಯೇ ನಮ್ಮ ವ್ಯಾನೆಲ್ಲ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಶಟಲ್ನ ತಗೋಬೇಕು. ಅಂದರೆ ಅಲ್ಲಿ ಬೇರೆ ಬಸ್ ಇರುತ್ತೆ, ಅದು ನಮ್ಮ ಕಾರಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸೊ ಅಲ್ಲಿರೋ ಸ್ಪೆಷಲ್ ಬಸ್ಗಳ ಜೊತೆಗೇ ಹೋಗಬೇಕು. ಒಂದು ಎಕ್ಸಾಂಪಲ್ ಏನಂದರೆ, ನಾವು ತಿರುಪತಿಗೆ ಹೋಗಿದಾಗ ನಮ್ಮ ವೆಹಿಕಲಲ್ಲಿ ನಾವು ಹೋಗಿದ್ರೂ ಅಲ್ಲಿಂದ ನಾವು ಒಂದು ಸ್ಪೆಷಲ್ ಬಸ್ಸಲ್ಲಿ ಹೋಗ್ತೀವಲ್ಲ, ಅದೇ ಥರನೇ ಇಲ್ಲೂ ಶಟಲ್ಸ್ನ ತಗೊಂಡು ಹೋಗುವಂಥದ್ದು. ಸೊ ಆ ಶಟಲ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಆ ಬಸ್ಸೆಲ್ಲ ಯಾವ ರೀತಿ ಇರುತ್ತೆ. ಮತ್ತು ಈ ಮಕ್ಕಳನ್ನ ಸ್ಪೆಷಲೇ ನಮ್ಮ ಮಗಳು ರೋಶ್ನಿ ಮೇಡಮ್ನ ಸಂಭಾಳಿಸೋದು ನನಗಂತೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಏನು ಐಸ್ ಇಲ್ಲೇ ಇರೋದು, ಇನ್ನೆಲ್ಲೂ ಮುಂದೆ ಅಲ್ಲಿ ಜಾಗನೇ ಇಲ್ಲ ಐಸಲ್ಲಿ ಆಟ ಆಡೋಕ್ಕೆ ಅಂತ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಲು ಆಟ ಆಡೋಕ್ಕೆ. ಸೊ ಅವಳನ್ನ ತಗೊಂಡು ಶಟಲ್ ಹತ್ರ ಹೋಗಿ ಆ ಬಸ್ಸಿಗೂ ಸ್ವಲ್ಪ ವೆಯ್ಟ್ ಮಾಡಬೇಕು, ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾರೆ. ಸೊ ಬಸ್ಗೆಲ್ಲ ವೆಯ್ಟ್ ಮಾಡಿಕೊಂಡು ಬಸ್ಸಲ್ಲೆಲ್ಲ ಹೋದ್ವಿ. ಬಸ್ಸಲ್ಲಿ ಹೋಗಿ ಮೇಲ್ಗಡೆ ಹೋಗ್ತಿದ್ದಾಗೆ ನಮಗೊಂದು ಸರ್ಪ್ರೈಸ್ ಇತ್ತು. ಅದೇನು ಸರ್ಪ್ರೈಸು ಅಂತ ನೋಡ್ತಾ ಇರಿ. ಈ ಥರ ಬಸ್ಗಳಿರ್ತವೆ. ಸೊ ಎಲ್ಲರೂ ಅದಕ್ಕೆಲ್ಲ ಸಪ್ರೇಟು ನಾವು ಮೊದಲೇ ಎಂಟ್ರಿ ಆಗ್ಬೇಕಾದ್ರೆ, ಮೌಂಟ್ ಬುಲ್ಲರ್ಗೆ ಎಂಟ್ರಿ ಆಗ್ಬೇಕಾದ್ರೆ ಟಿಕೆಟ್ಸ್ ಎಲ್ಲ ತೊಗೊಂಡಿರ್ತೀವಿ. ಲೈಕ್ ಎಂಟ್ರಿ ಫೀಸ್ ಅಂತ ಇರುತ್ತೆ, ಎಂಟ್ರಿ ಟಿಕೆಟ್ಸ್ ಅಂತ ಕೂಡ ಇರುತ್ತೆ. ಸೊ ಅದನ್ನು ಪೇ ಮಾಡಿ ನಾವು ಎಲ್ಲ ಇದರೊಳಗೆ ಹೋಗೋವಂಥದ್ದು. ಸೊ ಬಸ್ಗಳೆಲ್ಲ ಹತ್ತಿ ಒಳಗೆ ಹೋದ್ವಿ. ಸೊ ಸ್ಪೆಷಲ್ ಬಸ್ ಅಂತ ಹೇಳಿದ್ನಲ್ಲ, ಇದೆಲ್ಲ ನಮಗೆ ಒಂಥರ ಅನ್ನಿಸ್ತಾಯಿತ್ತು. ಇಂಡಿಯಾದಲ್ಲೇ ಹತ್ತಿ ಹೋಗ್ತಾ ಇದ್ದೀವೇನೋ ಬಸ್ಸಲ್ಲಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ರೋಶ್ನಿ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ಲು ಬಸ್ಸಲ್ಲಿ. ಸೊ ಬಸ್ಸೆಲ್ಲ ಇಳ್ದಾದ್ಮೇಲೆ ಅಲ್ಲಿ ಎನ್ವಿರಾನ್ಮೆಂಟ್ ನೋಡಬೇಕು, ತುಂಬಾ ಚೇಂಜಸ್ ಆಗಿದೆ. ಆ್ಯಕ್ಚುಲಿ ನಾವು 7 years ಬ್ಯಾಕ್ ಹೋದಾಗ ಯಾವ ರೀತಿ ಇತ್ತು, ಇವಾಗ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಇಂಪ್ರೂವ್ಗಿಂತ ತುಂಬ ಒಂಥರ ಬಿಸ್ನೆಸ್ ಮೈಂಡೆಡ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಮಕ್ಳುಗಳು ಆಟ ಆಡೋಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಪ್ಲೇಸ್ಗಳಲ್ಲಿ ಆ ಗೇಮ್ ಈ ಗೇಮ್ ಅಂತ ಅದಕ್ಕೂ ಟಿಕೆಟ್ಸ್ ಇದಕ್ಕೂ ಟಿಕೆಟ್ಸ್ ಎಲ್ಲ ತೊಗೊತಾ ಇದ್ರು. ಮತ್ತು ಹೋಗ್ತಿದ್ದಾಗೆ ಅಲ್ಲಿ ಮ್ಯೂಸಿಕ್ ಕೂಡ ಆನ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಮಕ್ಳುಗಳೆಲ್ಲ ಸ್ಟಾರ್ಟ್ ಮಾಡಿದ್ರು ಡ್ಯಾನ್ಸ್ ಆಡಲಿಕ್ಕೆ, ಆಟ ಆಡಲಿಕ್ಕೆ ಎಲ್ಲನೂ. ಸೊ ಇದು ಏನಂತಾರೆ, ಮೌಂಟ್ ಬುಲ್ಲರ್ ಪಿನ್ ಪಾಯಿಂಟ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು. ನೀವೆಲ್ಲ ನೋಡಿ ಎಂಜಾಯ್ ಮಾಡಿ, ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಹೋಗ್ತಿದ್ದಾಗೆ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿತ್ತು. ಹೋಗ್ತಿದ್ದಂಗೆ ನಮಗೆ ವಾರ್ಮ್ ಅಪ್ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. One, two, three.
ಇದು ತುಂಬ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಯಾವತ್ತೂ ಈ ಥರ ನಾವು ಹೋಗಿದ್ದಾಗ ಯಾವತ್ತೂ ಈ ಥರ ಸಾಂಗ್ ಎಲ್ಲ ಹಾಕಿರಲಿಲ್ಲ. ಸೊ ಸಾಂಗ್ ಎಲ್ಲ ಹಾಕಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಏನು ಪಂಜಾಬಿ ಸಾಂಗು ಮತ್ತು ತಮಿಳ್ ಸಾಂಗ್ ಅದೆಲ್ಲ ಹಾಕಿದ್ರು. ಸೊ ಇಂಗ್ಲೀಷ್ ಸಾಂಗ್ಸ್ ಅದೆಲ್ಲ ಹಾಕಿದ್ರು. ಇದನ್ನು ಇಲ್ಲಿ ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ವಿ. ಮಕ್ಕಳಿಗೆ ಟೊಬೋಗನ್ ಆಟ ಆಡಲಿಕ್ಕೆ ಅಂತ ಎಲ್ಲ ತೊಗೊಂಡ್ವಿ. ಆದರೆ ಮಕ್ಕಳುಗಳು ತುಂಬಾ ಕೋಲ್ಡಲ್ಲಿ ತುಂಬಾ ಇದಾಗ್ತಿತ್ತು. ರೋಶ್ನಿ ಎಂಜಾಯ್ ಮಾಡ್ತಿದ್ಲು, ಬಟ್ ಬೇರೆ ಮಕ್ಕಳುಗಳೆಲ್ಲ ತುಂಬಾ ಚಿಕ್ಕ ಮಕ್ಕಳುಗಳೆಲ್ಲ ತುಂಬಾ ಕಷ್ಟಪಡ್ತಾಯಿದ್ರು. ಸೊ ಮಕ್ಕಳುಗಳಿಗೆ ಟೊಬೋಗನ್ ಆಡಿಸಿ ಹೋಗಿಬಿಡೋಣ ಅಂತ ಬಂದ್ವಿ. ನೋಡಿದ್ರೆ ಟೊಬೋಗನ್ ಕೆಳಗಡೆ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗೆ ಬಂದುಬಿಟ್ವಿ. ಸೊ ಕೆಳಗೆ ಬಂದಾಗ ಅರುಣ್ಗೆ ಒಂದು ಸರ್ಪ್ರೈಸ್ ಇತ್ತು. ಸೊ ಅದೇನು ಸರ್ಪ್ರೈಸು ಅಂತ ನೀವು ಕೊನೆವರೆಗೂ ಈ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು. ವೆಲ್ ಡೇ ಸ್ಪೆಂಟ್ ಅಂತ ಹೇಳ್ತಾರಲ್ಲ, ತುಂಬ ಮುಖ್ಯವಾದ ದಿನಗಳನ್ನ ಒಂದು ಚಂದವಾದ ಜಾಗದಲ್ಲಿ ಕಳೆದಿದ್ದು ತುಂಬಾ ಖುಷಿ ಆಯಿತು. ಸೊ ಅದೇನು ಸರ್ಪ್ರೈಸ್ ಅಂತ ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಟೊಬೋಗನ್ ಅಂತೂ ಆಡೋಕ್ಕಾಗಿಲ್ಲ, ಎಲ್ಲ ಕಡೆ ಕ್ಲೋಸ್ಡ್ ಆಗಿದೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಅರುಣ್ ಹಂಗೆ ಆಟ ಆಡಿಸ್ತಾಯಿದ್ರು ರೋಶ್ನಿನ. ಅಲ್ಲಿಂದನೇ ಜಾರೋ ಅಂತ ಆಟ ಆಡ್ತಾಯಿದ್ರು ಐಸಲ್ಲಿ. ಸೊ ಇದೆಲ್ಲ ಆಟ ಆಡಾದ್ಮೇಲೆ ಏನಾಗಿತ್ತು, ನಾವು ಅರುಣ್ ಬರ್ಡೇ ಅಂತ ಕೇಕ್ ಎಲ್ಲ ತೊಗೊಂಡೋಗಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ತಂದಿದ್ರು. ಸೊ ಆ ಕೇಕ್ನ ಮೇಲ್ಗಡೆ ತೊಗೊಂಡೋಗಿ ಕೆಳಗಡೆ ತೊಗೊಂಬರೋಷ್ಟೊತ್ತಿಗೆ ಆಗಲೇ ಅದು ಸ್ವಲ್ಪ ಆ ಕಡೆ ಈ ಕಡೆ ಅಪಚಯ ಆಗಿತ್ತು. Happy birthday to you. Happy birthday, dear Arun. Happy birthday to you. Hooray! 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 ಇದು ಸರ್ಪ್ರೈಸಿಂಗ್ ಆಗಿತ್ತು ಅರುಣ್ಗೆ, ಇಲ್ಲಿ ಕೇಕ್ ತಂತಿದ್ದಾರೆ ಅಂತ. ಸೊ ಸ್ನೋವಲ್ಲಿ ಸ್ನೋ ಕೇಕ್ ಅಂತ ಚೆನ್ನಾಗಿತ್ತು. ಕೇಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಚೀಸ್ ಕೇಕಿಂದ ಕೇಕ್ ಬಂದು ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳುಗಳೆಲ್ಲ ಎಂಜಾಯ್ ಮಾಡಿದ್ರು. ಅವ್ರಿಗೆ ತುಂಬ ಹೊಟ್ಟೆ ಬೇರೆ ಹಸ್ತಿತ್ತು. ಆ ಹೊಟ್ಟೆ ಹಸ್ತಿದ್ಕು ಕೇಕ್ ಇದ್ದಿದ್ದಕ್ಕೂ ಎಲ್ಲರೂ ಚೆಂದ ಎಂಜಾಯ್ ಮಾಡಿದ್ರು. ಬಟ್ ಅಲ್ಲಿ ಕೇಕು ಇದು ಯಾವಾಗ ವ್ಯಾನ್ ಹತ್ತುತ್ತೀವಿ ಅಂತ ಎಲ್ಲರೂ ಕಾಯ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಪಾಸಿಬಲ್. ಎಲ್ಲರೂ ಅಷ್ಟು ಕೋಲ್ಡಲ್ಲೂ ಕೇಕ್ ಕುಯ್ಯೋವರೆಗೂ ಕಾಯ್ತಾಯಿದ್ರಿ. ಥ್ಯಾಂಕ್ಸ್ ರೇನು ತಂದಿದ್ದಕ್ಕೆ ಕೇಕ್ನ. ತುಂಬ ಚೆನ್ನಾಗಿತ್ತು. ಒಂದು ಸುಂದರವಾದ ದಿನನ ಅಲ್ಲಿ ಅಷ್ಟು ಕೋಲ್ಡ್ ಇದ್ರೂ ಥರ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಈ ಕಂಪ್ಲೀಟ್ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ವಿದೇಶಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಅರುಣ್ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಇದ್ರ ಮುಖಾಂತರ ತಿಳಿಸ್ತೀನಿ. ಸೊ ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್. ನಿಮ್ಮೆಲ್ರಿಗೂ ಧನ್ಯವಾದಗಳು ಕೊನೆಯವರೆಗೂ ಈ ವ್ಲಾಗ್ನ ನೋಡಿದ್ದಕ್ಕೆ.